ನಾವು ಒಬ್ಬೊಬ್ರು ಒಂದೊಂದು ಬೂತ್ ಇಂದ 50 ಸಂಖ್ಯೆ ಹೊರಡಿಸಿದ್ರೆ, ಒಬ್ಬೊಬ್ರು ಒಂದೊಂದು 50 ಸಂಖ್ಯೆ ಹೊರಡಿಸಿದ್ರೆ ಈ ಗ್ರೌಂಡ್ ಸಾಕಾಗಲ್ಲ. ಎರಡನೇದು ನಂದೊಂದು ವಿನಂತಿ ಇದೆ. ಒಂದು ಕಾರಲ್ಲಿ 4-5 ಜನ ಇದ್ದೇ ಇರ್ತೀವಿ. ಒಂದು ಬೂತ್ ಇಂದ ಎಷ್ಟು ಜನ ಮಹಿಳೆಯರು ಬರ್ತಾರೆ ಅನ್ನುವಂಥದ್ದನ್ನ ಸ್ವಲ್ಪ ಯೋಚನೆ ಮಾಡ್ಬೇಕು. 33% ಮಂಜುಳಾ ಮೇಡಮ್ ಅವರು ವೇದಿಕೆ ಮೇಲಿದ್ದಾರೆ. 33% ಯಾಕೆ 50% ಬರ್ತೀವಿ ಅಂತ ಹೇಳ್ಬೋದು ಅವರು. ಅದಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ದೇಶದಲ್ಲಿ ಮಹಿಳೆಯರಿಗೆ ಮೊದಲನೇದು ಭಾಗ್ಯಲಕ್ಷ್ಮಿ ಯೋಜನೆ ತಂದಂತವ್ರು ಯಾರಪ್ಪ ಅಂತ ಹೇಳಿದ್ರೆ ಯಡಿಯೂರಪ್ಪ. ಭಾಗ್ಯಲಕ್ಷ್ಮಿ. ಹಾಗಾಗಿ ಅಟ್ಲೀಸ್ಟ್ ಒಂದು 25-30% ಮಹಿಳೆಯರು ನಮ್ಮ ಹೊರಡಿಸುವ ಸಂಖ್ಯೆಯಲ್ಲಿ ಮಹಿಳೆಯರು ವಿಶೇಷವಾಗಿ ಬರಬೇಕು. ಆ ನಿಟ್ಟಿನಲ್ಲಿ ಗಮನವನ್ನು ಕೊಟ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವು, ಮತ್ತು ಈಗ ಆಲ್ರೆಡಿ ಸಮಯವನ್ನು ಕೂಡ ಹೇಳಿದ್ದಾರೆ. ನಾವು ನೀವೆಲ್ಲ ಯೋಚನೆ ಮಾಡ್ತಾ ಇದ್ವಿ ಹೆಂಗಪ್ಪ ಅಂತ. ಈಗ ಅದ್ರ ಬಗ್ಗೆ ಇಲ್ಲ. ಬಿಸಿಲು ಕಡಿಮೆ ಆಗ್ಬೇಕಾದ್ರೆ ನಮ್ಮ ಕಾರ್ಯಕ್ರಮ ನಡೆಯೋದು. ಹಾಗಾಗಿ ಈ ಬಿಸಿಲು ಏನಾಗುತ್ತೆ ಅಷ್ಟೊತ್ತಿಗೆ ಮಳೆನೂ ಕೂಡ ಬರುತ್ತೆ. ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಅದಕ್ಕೆ ಯಡಿಯೂರಪ್ಪನವರೇ ಖುಷಿ ಆಗ್ಬೇಕು. ಬೇರೆಯವ್ರ ಖುಷಿ ಆಗೋದು ಡಿಫ್ರೆಂಟ್. ಯಡಿಯೂರಪ್ಪನವರಿಗೆ ಖುಷಿ ಆಗೋ ಸಂಖ್ಯೆ, ಅವ್ರು ಹೆಚ್ಚು ಸಂಖ್ಯೆ ಇದ್ರು ಮಾತ್ರ ಖುಷಿ ಆಗ್ತಾರೆ. ಹೌದಾ ಅಲ್ವೋ? ಸ್ವಲ್ಪ ಹೇಳಿ. ಯಡಿಯೂರಪ್ಪನವ್ರ ಕಾರ್ಯಕ್ರಮಕ್ಕೆ ಇಲ್ಲೆಲ್ಲ ಕಾರ್ಯಕ್ರಮ ಆಯೋಜನೆ ಮಾಡಿರೋಂಥವ್ರೆ ಇದೀವಿ. ಯಡಿಯೂರಪ್ಪನವ್ರಿಗೆ ಖುಷಿ ಆಗ್ಬೇಕು ಅಂತ ಹೇಳಿದ್ರೆ ಸಂಖ್ಯೆ ಚೆನ್ನಾಗಿರ್ಬೇಕು. ಹಂಗಿದ್ರು ಮಾತ್ರ ಖುಷಿ ಆಗ್ತಾರೆ. ಹೇಳಿ, ಯಡಿಯೂರಪ್ಪನವರಿಗೆ ನಾವು ಖುಷಿ ಪಡಿಸ್ತೀವಿ ಅನ್ನೋಂಥವ್ರು ಸ್ವಲ್ಪ ಕೈಮೇಲೆ ಮಾಡಿ ಅಷ್ಟು ಸಂಖ್ಯೆ ಸೇರಿಸೋದು. ಆ ರೀತಿ ಯಡಿಯೂರಪ್ಪನವರಿಗೆ ಖುಷಿ ಆಗೋ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಿದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.